ಅಧ್ಯಾಯ 3 ಶ್ಲೋಕ 14. ಅನ್ನದ್ಭವಂತಿ ಭೂತಾನಿ ಅನ್ನದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವಃ ಪರ್ಜನ್ಯಾದನ್ನ ಸಂಭವಃ ಯಜ್ಞಾದ್ಭವತಿ ಪರ್ಜನ್ಯಃ ಯಜ್ಞಾದ್ಭವತಿ ಪರ್ಜನ್ಯಃ ಯಜ್ಞ ಕರ್ಮ ಸಮುದ್ಭವಃ. ವಿಸರ್ಗ ಆದ ನಂತರ ಕ ಅಕ್ಷರ ಬರೋದ್ರಿಂದ ಹಕಾರವನ್ನ ಹೇಳಬೇಕು. ಯಜ್ಞ ಕರ್ಮ ಸಮುದ್ಭವಃ. ಹೇಳಿಕೊಡುವುದನ್ನು ಅನುಸರಿಸಿ ಅನ್ನದ್ಭವಂತಿ ಭೂತಾನಿ ಅನ್ನದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವಃ ಪರ್ಜನ್ಯಾದನ್ನ ಸಂಭವಃ ಯಜ್ಞಾದ್ಭವತಿ ಪರ್ಜನ್ಯಃ ಯಜ್ಞಾದ್ಭವತಿ ಪರ್ಜನ್ಯಃ ಯಜ್ಞಃ ಕರ್ಮ ಸಮುದ್ಭವಃ ಯಜ್ಞಃ ಕರ್ಮ ಸಮುದ್ಭವಃ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಅನ್ನದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವಃ ಯಜ್ಞಾದ್ಭವತಿ ಪರ್ಜನ್ಯಃ ಯಜ್ಞ ಕರ್ಮ ಸಮುದ್ಭವಃ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಆಹಾರದಿಂದ ಜೀವಿಗಳು ಹುಟ್ಟುತ್ತವೆ. ಮಳೆಯಿಂದ ಆಹಾರ ಹುಟ್ಟುತ್ತದೆ. ಯಜ್ಞದಿಂದ ಮಳೆಯಾಗುತ್ತದೆ. ಯಜ್ಞವು ಕರ್ಮದಿಂದ ಉದ್ಭವವಾಗುತ್ತದೆ. ಇದು ಘಟನೆಗಳ ಸರಪಳಿ. ಎಲ್ಲ ಜೀವಿಗಳೂ ಆಹಾರದಿಂದ ಹುಟ್ಟುತ್ತವೆ. ಅನ್ನದ್ಭವಂತಿ ಭೂತಾನಿ. ಉಂಡ ಆಹಾರವು ರಕ್ತವು ರೇತಸ್ಸು ಆಗಿ ಪರಿಣಮಿಸುತ್ತೆ. ರೇತಸ್ಸಿನಿಂದ ಗರ್ಭವು ಉಂಟಾಗುತ್ತೆ. ಆದ್ದರಿಂದ ಸ್ತ್ರೀ ಪುರುಷರ ಶುಕ್ಲ ಶೋಣಿತಗಳಿಂದ ಹುಟ್ಟುವ ಜೀವಿಗಳೂ ಅನ್ನದಿಂದ ಹುಟ್ಟಿದಂತೆಯೇ. ಅನ್ನದ್ಭವಂತಿ ಭೂತಾನಿ. ಭೂತಾನಿ ಅಂದರೆ ಜೀವಿಗಳೆಲ್ಲ ಅನ್ನಾತ್ ಧಾನ್ಯಗಳಿಂದ ಅನ್ನದಿಂದ ಭವಂತಿ ಅಂದರೆ ಉತ್ಪತ್ತಿಯಾಗುತ್ತವೆ. ಆಹಾರ ಹೇಗೆ ಹುಟ್ಟುತ್ತೆ? ಪರ್ಜನ್ಯಾತ್ ಅನ್ನ ಸಂಭವಃ. ಪರ್ಜನ್ಯಾತ್ ಅಂದರೆ ಮಳೆಯಿಂದ. ಅನ್ನ ಸಂಭವಃ ಅಂದರೆ ಅನ್ನ ಅಂದರೆ ಆಹಾರ ಧಾನ್ಯಗಳ. ಸಂಭವಃ ಉತ್ಪತ್ತಿಯು. ಸತ್ಕರ್ಮಗಳಿಂದ ಆದ ಮಳೆಯು ಮಾತ್ರ ಜೀವಿಗಳ ಉತ್ಪತ್ತಿಗೆ ಕಾರಣವಾಗುತ್ತೆ. ಅತಿವೃಷ್ಟ್ಯಾದಿಗಳು ಅಧರ್ಮದ ಫಲವು. ಅವುಗಳಿಂದ ಕೆಡುಕೇ ಆಗತ್ತೆ. ಮಳೆಯಿಂದ ಆಹಾರ ಉಂಟಾಗತ್ತೆ. ಮಳೆ ಬಾರದಿದ್ದರೆ ಆಹಾರದ ಉತ್ಪಾದನೆಗೆ ತೊಂದರೆ ಆಗತ್ತೆ. ಯಜ್ಞಾತ್ ಭವತಿ ಪರ್ಜನ್ಯಃ. ಪರ್ಜನ್ಯಃ ಅಂದರೆ ಮಳೆಯು. ಯಜ್ಞಾತ್ ಯಜ್ಞದಿಂದ. ಭವತಿ ಅಂದರೆ ಉಂಟಾಗುತ್ತದೆ. ಪರಿಸರದ ಬಗ್ಗೆ ಆ ಯಜ್ಞ ಭಾವವನ್ನು ಇಟ್ಟುಕೊಂಡಿದ್ದರೆ ಕಾಲ ಕಾಲಕ್ಕೆ ಮಳೆಯಾಗತ್ತೆ. ಇಲ್ಲವಾದರೆ ಪರಿಸರ ಹಾಳಾದಂತೆ ಮಳೆಯೂ ಕಡಿಮೆ ಆಗತ್ತೆ. ವೇದಗಳ ಕರ್ಮಕಾಂಡದಲ್ಲಿ ಯಾವುದು ಕೇವಲ ಕರ್ಮತಂತ್ರಗಳ ಜಾಲವಾಗಿತ್ತೋ ಅದು ಗೀತೆಯಲ್ಲಿ ತ್ಯಾಗ ಮತ್ತು ಸೇವೆಗಳ ನೈತಿಕ ಭಾವನೆ ಹಾಗೂ ಕ್ರಿಯೆ ಆಗಿ ಪರಿವರ್ತನೆ ಆಗಿದೆ. ಅನಂತರ ಯಜ್ಞ ಕರ್ಮ ಸಮುದ್ಭವಃ. ಯಜ್ಞ ಅಂದರೆ ಯಜ್ಞವು. ಕರ್ಮ ಸಮುದ್ಭವಃ ಕರ್ಮಗಳಿಂದ ಉತ್ಪತ್ತಿಯಾಗುತ್ತದೆ. ಯಜ್ಞವು ಕರ್ಮದಿಂದ ಹುಟ್ಟಿದ್ದು. ಯಜ್ಞ ಅಂದರೆ ಎಲ್ಲರನ್ನೂ ಒಳಗೊಂಡು ಸಮಸ್ತರ ಯೋಗಕ್ಷೇಮಗಳನ್ನು ಸಾಧಿಸುವ ಉದ್ದೇಶದಿಂದ ಮಾಡಿದ ಕರ್ಮ. ಆಹಾರವನ್ನು ತಿಂದು
ಜೀವಿಗಳು ಬೆಳೆಯುವುದನ್ನು ನೋಡ್ತೇವೆ. ಆಹಾರ ಬೆಳಿಬೇಕಾದ್ರೆ ಮಳೆ ಬರಬೇಕು. ಮಳೆ ಇಲ್ಲದೆ ಇದ್ದರೆ ಯಾರಿಗೂ ಆಹಾರ ಲಭಿಸೋದಿಲ್ಲ. ಇಡೀ ಪ್ರಾಣಿ ಪ್ರಪಂಚವೇ ತನ್ನ ಆಹಾರಕ್ಕೆ ಮಳೆಯನ್ನು ಎದುರು ನೋಡಬೇಕಾಗಿದೆ. ಈ ಮಳೆ ಯಜ್ಞದಿಂದ ಆಗುತ್ತೆ ಅಂತ ಹೇಳ್ತಾನೆ ಪರಮಾತ್ಮ. ಮಳೆಗೂ ಯಜ್ಞಕ್ಕೂ ಏನು ಸಂಬಂಧ ಇದೆ ಅಂತ ಭಾವಿಸ್ಬೋದು. ಆದರೆ ಪ್ರಕೃತಿಗೂ ಜೀವಕ್ಕೂ ಒಂದು ಸಂಬಂಧ ಇದೆ. ಯಾರು ತಮ್ಮ ಪಾಲಿಗೆ ಬಂದ ಕರ್ತವ್ಯಗಳನ್ನು ನಿರ್ವಂಚನೆಯಿಂದ ಸಮಷ್ಟಿಯ ಹಿತಕ್ಕೆ ಅರ್ಪಿಸ್ತಾರೋ ಅವರೆಲ್ಲ ಯಜ್ಞ ಮಾಡುತ್ತಿರುವರು. ಎಲ್ಲಿ ಇಂತಹ ಜನ ಹೆಚ್ಚಾಗಿ ಇರುವರೋ ಅಲ್ಲಿ ಕಾಲ ಕಾಲಕ್ಕೆ ಮಳೆ ಬೀಳುತ್ತೆ, ಬೆಳೆಯಾಗತ್ತೆ. ಇದು ಪ್ರಕೃತಿ ನಿಯಮ. ಮಳೆ ಬರದೇ ಇದ್ದರೆ ಬಾಹ್ಯ ಪ್ರಕೃತಿಯಲ್ಲಿ ಎಲ್ಲಿಯೋ ಒಂದು ಕಡೆ ಅಡಚಣೆ ಇದೆ ಅಂತ ಭಾವಿಸ್ತೇವೆ. ಆ ಅಡಚಣೆ ಬಾಹ್ಯದಲ್ಲಿ ಇಲ್ಲ. ನಾವು ಮಾಡುವ ಕರ್ತವ್ಯವನ್ನು ಸರಿಯಾಗಿ ಮಾಡಿರುವೆವೇ, ಕೊಡುವುದನ್ನು ಸರಿಯಾಗಿ ಕೊಟ್ಟಿರುವೆವೇ ಅಂತ ಪ್ರಶ್ನೆ ಹಾಕ್ಕೊಳ್ಬೇಕು. ತಪ್ಪನ್ನು ಹೊರಗೆ ಹುಡುಕೋದಲ್ಲ, ಅದನ್ನು ನಮ್ಮಲ್ಲಿಯೇ ಶೋಧಿಸ್ಕೊಳ್ಬೇಕು. ಈ ಯಜ್ಞ ಹೇಗೆ ಆಯಿತು? ಪ್ರತಿಯೊಬ್ಬರೂ ತಮ್ಮ ಪಾಲಿನ ಕರ್ತವ್ಯವನ್ನು ಇದು ಭಗವದರ್ಪಿತವಾಗಲಿ ಅಂತ ಮಾಡುವುದರಿಂದ. ದೇವರನ್ನ ಮರೆತರೆ, ಸ್ವಾರ್ಥವೇ ನಮ್ಮ ಮನಸ್ಸಿನಲ್ಲಿದ್ದರೆ, ಕೇವಲ ಲಾಭವೇ ನಮ್ಮ ಉದ್ದೇಶವಾದರೆ ನಾವು ಮಾಡೋದೆಲ್ಲ ಬರೀ ಕರ್ಮವಾಗುತ್ತೆ, ಅದು ಯಜ್ಞ ಆಗೋದಿಲ್ಲ. ನಾವು ಮಾಡುವುದನ್ನೆಲ್ಲ ಯಜ್ಞಕ್ಕೆ ಪರಿವರ್ತಿಸಬೇಕು ಅಂತ ಶ್ರೀಕೃಷ್ಣ ಹೇಳ್ತಾನೆ. ಪ್ರತಿಯೊಂದು ಕರ್ಮವೂ ಒಂದು ಪೂಜೆಯಾಗಬಲ್ಲದು. ಯಾವಾಗ ಅಂದರೆ ಅದರ ಮುಂದೆ ದೇವರನ್ನ ತಂದಾಗ. ಹಾಗೆ ಮಾಡಿದ ಕರ್ಮವೇ ಆದರ್ಶ ಕರ್ಮ. ಇದೇ ನಮ್ಮನ್ನ ಬಂಧನದಿಂದ ಪಾರು ಮಾಡೋದು. ಯಾವಾಗ ಈ ದೃಷ್ಟಿಯನ್ನ ಮರಿತೇವೋ ಆಗ ನಾವು ಮಾಡೋದು ಕೇವಲ ನಮ್ಮ ಸ್ವಾರ್ಥವನ್ನ ತೃಪ್ತಿಪಡಿಸ್ಕೊಳ್ಳೋದಕ್ಕಾಗಿ ಆಗತ್ತೆ. ಆಗ ನಾವು ಕರ್ಮಜಾಲದಲ್ಲಿ ಸಿಕ್ಕಾಕೊಳ್ತೇವೆ. ಗೀತೆಯಲ್ಲಿ ಬರುವ ವೇದಕಾಲದ ಪರಿಚಿತ ಶಬ್ದಗಳಿಗೆ ಹೊಸ ಅರ್ಥವನ್ನ ಹೀಗೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಆಹಾರ ಅಥವಾ ಅನ್ನ ಅಂದರೆ ಕಾರ್ಖಾನೆಗಳ ಮೂಲಕ ನಮ್ಮ ನಿತ್ಯ ಜೀವನ ಸೌಕರ್ಯಕ್ಕೆ ಬೇಕಾಗಿ ಉತ್ಪಾದಿಸುವ ವಸ್ತುಗಳು. ಅದೇ ರೀತಿ ಮಳೆ ಅಂದರೆ ಆ ವಸ್ತುಗಳನ್ನು ಉತ್ಪಾದಿಸಲು ಅಗತ್ಯವಾದ ವಾತಾವರಣ. ಆಹಾರವು ಬೆಳೆಯಲು ಮಳೆ ಅವಶ್ಯಕ. ಅದರಂತೆಯೇ ವಿವಿಧ ಕರ್ಮ ಕ್ಷೇತ್ರಗಳಲ್ಲಿ ಬರುವ ಲಾಭವು ವಸ್ತುಗಳ ಉತ್ಪಾದನೆಗೆ ಅನುಕೂಲಕರ ಪರಿಸ್ಥಿತಿಯನ್ನು ಅವಲಂಬಿಸಿರುತ್ತೆ. ಅರ್ಪಣಾ ಮನೋಭಾವದಿಂದ ಅಂದರೆ ಯಜ್ಞ ಭಾವದಿಂದ ಕರ್ಮ ಮಾಡುವಾಗ ಸ್ಫೂರ್ತಿಯಿಂದ ಕೆಲಸ ಮಾಡುವ ವಾತಾವರಣ ಅಂದರೆ ಮಳೆ ಉಂಟಾಗತ್ತೆ. ಈ ರೀತಿಯ ಮಳೆಯಿಂದ ಉತ್ಪಾದನೆಯು ಸಾಕಷ್ಟು ಆಗಿ ಅಂದರೆ ಅನ್ನವು ಸಾಕಷ್ಟು ಆಗಿ ಇಡೀ ಸಮಾಜವು ಅಭಿವೃದ್ಧಿಯನ್ನು ಪಡೆಯುತ್ತೆ. ಉದಾಹರಣೆಗೆ, ಸುಮ್ಮನೆ ಹರಿದು ಹೋಗುತ್ತಿರುವ ನದಿಯ ನೀರನ್ನು ಅಣೆಕಟ್ಟು ಕಟ್ಟುವುದರ ಮೂಲಕ ಬಂಜರು ಭೂಮಿಯನ್ನು ಫಲವತ್ತಾಗಿ ಮಾಡೋದಕ್ಕೆ ಬಳಸಬಹುದು. ಸರಿಯಾದ ದುಡಿಮೆಯಿಂದ ಮಾತ್ರ ಅಣೆಕಟ್ಟನ್ನು ಕಟ್ಟಬಹುದು. ಕಟ್ಟೆ ಕಟ್ಟಿದ ನಂತರ ಅದರ ಎರಡೂ ಕಡೆ ಇರುವ ಭೂಮಿಯನ್ನು ಫಲವತ್ತಾಗಿ ಮಾಡುವ ಉಪಯುಕ್ತ ಪರಿಸ್ಥಿತಿ ಉಂಟಾಗತ್ತೆ. ಆಗ ನೀರಾವರಿಗೆ ಯೋಗ್ಯವಾದ ಭೂಮಿಯನ್ನು ಉಳಬೇಕು, ಬಿತ್ತನೆ ಮಾಡಬೇಕು, ಕಳೆ ಕೀಳಬೇಕು, ಕೊಯ್ಲು ಮಾಡಬೇಕು ಮತ್ತು ಧಾನ್ಯವನ್ನು ಸಂಗ್ರಹಿಸಿ ಇಡಬೇಕು. ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದರೆ ಫಲರೂಪವಾದ ಆಹಾರವನ್ನು ತಿನ್ನಬಹುದು. ಯಜ್ಞ ಭಾವವು ವಿಶ್ವವ್ಯಾಪಕವಾದುದು ಅನ್ನೋದನ್ನ ಇಲ್ಲಿ ಹೇಳಿದೆ. ಜೀವಿಗಳು ಆಹಾರದಿಂದ ಬದುಕ್ತಾರೆ. ಮಳೆ ಬೀಳುವುದರ ಮೂಲಕ ಪ್ರಪಂಚದಲ್ಲಿ ಆಹಾರವು ಬೆಳೆಯುತ್ತೆ. ಮಳೆ ಬೀಳದಿದ್ದರೆ ಸಸ್ಯಗಳು ಬೆಳೆಯೋದಿಲ್ಲ. ಸಾಕಷ್ಟು ಆಹಾರವಿಲ್ಲದಿದ್ದರೆ ಜೀವಿಗಳು ಬದುಕೋದು ಹೇಗೆ? ಯಜ್ಞದಿಂದಾಗಿ ಮಳೆ ಬರುತ್ತೆ. ಹೀಗೆ ಅನ್ನ, ಪರ್ಜನ್ಯ, ಯಜ್ಞ ಮತ್ತು ಕರ್ಮ ಈ 4 ಸಂಗತಿಗಳು ಈ ಶ್ಲೋಕದಲ್ಲಿ ನೋಡಿದ್ವಿ. ಮುಂದಿನ ಶ್ಲೋಕದಲ್ಲಿ ಈ ಸರಪಳಿ ಇನ್ನೂ ಮುಂದುವರಿಯುತ್ತೆ.